ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಎಸ್ಎಚ್ ಗ್ರಾಮದಲ್ಲಿ ಸವರ್ಣಿಯರೊಬ್ಬರು ಸತ್ತಿದ್ದು ಅಂತ್ಯಕ್ರಿಯೆಗಾಗಿ ಸಮಾಧಿ ತೊಡಲು ನಿರಾಕರಿಸಿದ ದಲಿತ ದೇವಪ್ಪ ಹಾಗೂ ಆತನ ಕುಟುಂಬಸ್ಥರಿಗೆ ಸವರ್ಣಿಯರು ಬಹಿಷ್ಕಾರ ಹಾಕಿದ್ದಾರೆ. ಅಲ್ಲದೆ ದಲಿತರ ಮೇಲೆ 17 ಜನ ಸವರ್ಣಿಯರು ಕಲ್ಲು ಬಡಿಗೆಗಳಿಂದ ಹಲ್ಲೆ ಮಾಡಿದ್ದಾರೆ. ಆಗಸ್ಟ್ 1ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. 17 ಜನರ ವಿರುದ್ಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹಿಂಗೆ ಮಾತಾಡ್ಕೊಂಡು ಕೂತ್ಕೊಳ್ಳಿ, ಇನ್ಯಾವ ಹಿಂದೂ ಅಂತ ಉಳಿಯುತ್ತೆ. ಒಗ್ಗಟ್ಟಾಗೋದು ಬಿಟ್ಬಿಟ್ಟು ಈ ಥರ ಜಾತಿ ಮೇಲೆ ಕಿತ್ತಾಡ್ಕೊಳ್ತಾ ಇದೆ. ಬಸ್ ಹತ್ತಲು ಬಂದ ಭಿಕ್ಷುಕನಿಗೆ ಬಿಎಂಟಿಸಿ ಕಂಡಕ್ಟರ್ ಒಬ್ಬ ಕಾಲಿಂದ ಒದ್ದು ಬೀಳಿಸಿರುವ ಅಮಾನವೀಯ ಘಟನೆ ನೆಲಮಂಗಲ ಟೋಲ್ ಬಳಿ ನಡೆದಿದೆ. ಭಿಕ್ಷುಕ ಕೆಳಗೆ ಬಿದ್ದು ನರಳಾಡ್ತಾ ಇದ್ರು, ಕೇರ್ ಮಾಡದೆ ಹೋಗಿದ್ದಾನೆ. ವಿಡಿಯೋ ವೈರಲ್ ಆಗಿದ್ದು ಕಂಡಕ್ಟರ್ ಕೃಷ್ಣಮೂರ್ತಿ ಎಂಬಾತನನ್ನ ಬಿಎಂಟಿಸಿ ಸಸ್ಪೆಂಡ್ ಮಾಡಿದೆ. ಥೈಲ್ಯಾಂಡ್ನ ಫುಕೆಟ್ನಿಂದ ನವದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಬರೋಬ್ಬರಿ 300 ಅಡಿ ಮಧ್ಯ ಆಗಸದಲ್ಲಿ ಚಲಿಸ್ತಾ ಇರುವಾಗಲೇ ತಾಂತ್ರಿಕ ದೋಷದಿಂದ ಪ್ರಕ್ಷುಬ್ಧತೆಯನ್ನು ಅನುಭವಿಸಿದೆ. ಇದರಿಂದಾಗಿ ಇಡೀ ವಿಮಾನ ತೀವ್ರವಾಗಿ ಅಲುಗಾಡಿದೆ. 134 ಪ್ರಯಾಣಿಕರ ಪೈಕಿ 10 ಮಂದಿ ಪ್ರಯಾಣಿಕರು ಹಾಗೂ 2 ಸಿಬ್ಬಂದಿ ಸೇರಿದಂತೆ 12 ಮಂದಿ ಗಾಯಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿ ಏರ್ಪೋರ್ಟ್ನಲ್ಲಿ ವಿಮಾನ ಇಳಿದಾಗ ತುರ್ತು ವೈದ್ಯಕೀಯ ತಂಡಗಳು ಪ್ರಥಮ ಚಿಕಿತ್ಸೆಯನ್ನು ನೀಡಿವೆ. ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ವಿರೋಧಿಸಿ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ 2.30 ಅಂದರೆ 2,30,000 ಸಹಿ ಇರತಕ್ಕಂಥ ಮನವಿ ಪತ್ರವನ್ನು ದೆಹಲಿಯಲ್ಲಿ ಮೆರವಣಿಗೆ ನಡೆಸಿ ಪ್ರಧಾನಿ ಮೋದಿಗೆ ಸಲ್ಲಿಸಲು ಮುಂದಾಗಿದ್ದರು. ಆದರೆ ದೆಹಲಿ ಪೊಲೀಸರು ಪೂರ್ವಾನುಮತಿ ನಿರಾಕರಿಸಿದ್ದ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಮಾಜಿ ಸಿಎಂ ಡಿಸಿಎಂ ಮನೀಶ್ ಸಿಸೋಡಿಯಾ ಸೇರಿದಂತೆ ಆಪ್ ಮುಖಂಡರನ್ನು ತಡೆದರು. ಹೀಗಾಗಿ ರಸ್ತೆಯಲ್ಲೇ ಧರಣಿ ನಡೆಸಿದ ಕೇಜ್ರಿವಾಲ್ ಕೇಂದ್ರ ಸರ್ಕಾರ ಟ್ರಂಪ್ ಮುಂದೆ ಮಂಡಿಯೂ ಇದೆ, ನೀಟ್ಗಿಂತಲೂ ಅತಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಬೇಕಿದೆ ಅಂತ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಸಂಸತ್ ಅಧಿವೇಶನಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ. 12 ದಿನಾನು ಬಲಿಯಾಗೋಗ್ಬಿಟ್ಟಿದೆ. ರಾಮ ಮಂದಿರ ದೇಣಿಗೆ ಕಳ್ಳತನ, ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಉತ್ತರಿಸಿದ ಮೋದಿ, ಅಮಿತ್ ಶಾ ಹೆದರಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕಿಡಿಗಾರಿದ್ದಾರೆ. ಸತ್ಯಾಂಶ ಹೊರಬರುವಂತಾಗಲು ಸಂಸತ್ತಿನ ಉಭಯ ಸದನಗಳಲ್ಲಿಯೂ 2 ವಿಷಯಗಳ ಕುರಿತು ಚರ್ಚೆ ನಡೆಸಬೇಕು. ಸಿಬಿಐ ಇಡಿ ಈಗ ಎಲ್ಲಿದೆ ಅಂತ ಖರ್ಗೆ ಪ್ರಶ್ನಿಸಿದ್ದಾರೆ. ಆದರೆ ವಿಪಕ್ಷಗಳು ಮೊಸಳೆ ಕಣ್ಣೀರು ಸುರಿಸ್ತಾ ಇವೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ವ್ಯಂಗ್ಯವಾಡಿದ್ದಾರೆ. ಮುಂಬೈನ ಪ್ರಸಿದ್ಧ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪ್ರತಿ ವರ್ಷ 18 ಕೋಟಿ ದೇಣಿಗೆ ಕಳ್ಳತನವಾಗಿದೆ ಅಂತ ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಗಂಭೀರ ಆರೋಪ ಮಾಡಿದರು. ಇದರ ಬೆನ್ನಲ್ಲೇ ಸಿದ್ಧಿವಿನಾಯಕ ಟ್ರಸ್ಟ್ ಅಧ್ಯಕ್ಷೆ ಸದಾ ಸಮಾರ್ಕರ್ ಪ್ರತಿಕ್ರಿಯಿಸಿದ್ದು, ದೇಗುಲದ 8 ಸಿಬ್ಬಂದಿಯನ್ನು ಬಂಧಿಸಲಾಗಿದೆ. 3 ದಿನಗಳ ಪೊಲೀಸ್ ಕಸ್ಟಡಿ ಬಳಿಕ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ತಾಜ್ಮಹಲ್ ಮೂಲತಃ ಶಿವನ ದೇವಾಲಯವಾಗಿತ್ತು ಅಂತ ಹೇಳುತ್ತಾ ಕನ್ವರ್ಗಳನ್ನು ಶಿವನಿಗೆ ಅರ್ಪಿಸುವ ಪವಿತ್ರ ಜಲದ ಪಾತ್ರೆಗಳು ಹೊತ್ತುಕೊಂಡು ಪ್ರವೇಶಿಸಲು ಯತ್ನಿಸಿದ ಅಖಿಲ ಭಾರತ ಹಿಂದೂ ಮಹಾಸಭಾದ ಸದಸ್ಯರನ್ನ ಪೊಲೀಸರು ತಡೆದಿದ್ದಾರೆ. ಪವಿತ್ರ ಶ್ರಾವಣ ಮಾಸದ ಮೊದಲ ಸೋಮವಾರದಂದು ಈ ಸಂರಕ್ಷಿತ ಸ್ಮಾರಕದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಆ ಸಂಘಟನೆ ಉದ್ದೇಶಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಭಾರತ, ಚೀನಾ ಮತ್ತು ಯುರೋಪಿಯನ್ ಯೂನಿಯನ್ ಸೇರಿದಂತೆ 60 ಪ್ರಮುಖ ವ್ಯಾಪಾರ ಪಾಲುದಾರ ರಾಷ್ಟ್ರಗಳ ಮೇಲೆ ಟ್ರಂಪ್ ಆಡಳಿತ ಇತ್ತೀಚೆಗೆ ವಿಧಿಸಿರುವ 10% 12% ಆಮದು ಸುಂಕ ನೀತಿಗೆ ಅಮೆರಿಕದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಹೊಸ ಆಮದು ಸುಂಕಗಳನ್ನು ಪ್ರಶ್ನಿಸಿ ಅಮೆರಿಕದ 25 ಡೆಮಾಕ್ರೆಟಿಕ್ ನೇತೃತ್ವದ ರಾಜ್ಯಗಳು ಯುಎಸ್ ಇಂಟರ್ನ್ಯಾಷನಲ್ ಟ್ರೇಡ್ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿವೆ. ಈ ಬೆಳವಣಿಗೆ ಟ್ರಂಪ್ ಆಡಳಿತದ ಸುಂಕ ನೀತಿಗೆ ದೊಡ್ಡ ಕಾನೂನು ಸವಾಲಾಗಿ ಪರಿಣಮಿಸಿದೆ. ಓಲ್ಡ್ ಮಾಂಕ್ ಮ್ಯಾಕ್ಡ್ವೆಲ್ಸ್ ಬ್ಲ್ಯಾಕ್ ಪೇಪರ್ ಅಲ್ವಾ ಅದು, ರಾಯಲ್ ಚಾಲೆಂಜ್ ಸೇರಿದಂತೆ ಹಲವು ಬ್ರ್ಯಾಂಡ್ ರಮ್ ವಿಸ್ಕಿಯನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಇವುಗಳಲ್ಲಿ ಹೆಚ್ಚುವರಿ ಸುವಾಸನೆಗಳ ಬಳಕೆಯು ಪ್ರಮಾಣಿತ ಮದ್ಯದ ನೈಸರ್ಗಿಕ ಪರಿಮಳ ಮತ್ತು ರುಚಿಯನ್ನು ಅನುಕರಿಸುವ ಮೂಲಕ ಗ್ರಾಹಕರನ್ನ ದಾರಿ ತಪ್ಪಿಸಬಹುದು ಅಂತ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಹೇಳಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿ ಚಾಮುಂಡೇಶ್ವರಿ ತಾಯಿಯ ವರ್ಧಂತಿ ನಡೆಯಿತು. ಕ್ರಿಸ್ತಶಕ 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮುಂಡೇಶ್ವರಿ ದೇವಾಲಯಕ್ಕೆ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯನ್ನು ಸಮರ್ಪಿಸಿ ಆಷಾಢ ಮಾಸದ ರೇವತಿ ನಕ್ಷತ್ರದಂದು ಪ್ರತಿಷ್ಠಾಪಿಸಿದರು. ಈ ಐತಿಹಾಸಿಕ ಘಟನೆಯ ಸ್ಮರಣಾರ್ಥ ಪ್ರತಿ ವರ್ಷ ಚಾಮುಂಡಿ ವರ್ಧಂತಿ ನಡೆಯುತ್ತೆ. ಇವತ್ತು ಕೂಡ ಅದ್ದೂರಿಯಾಗಿ ಅಮ್ಮನ ವರ್ಧಂತಿ ಜರುಗಿತು. ಚಿನ್ನಲೇಪಿತ ರಥದಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಕೂಡ ನಡೆಯಿತು.